ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಕಾಶಿ ಫ್ರಮ್ ವಿಲೇಜ್, ಹುಬ್ಬಳ್ಳಿ ಹಾಗೂ ಮಹಾರಾಜ ಈ ಸಿನಿಮಾಗಳಲ್ಲಿ ನಮ್ಮ ಧರ್ಮ ಅವರು ಮೇಜರ್ ಪಾತ್ರಗಳನ್ನು ಮಾಡ್ತಾರೆ. ಆ ಪಾತ್ರಗಳು ಯಾವುದು ಮತ್ತು ಅವರ ಎಕ್ಸ್ಪೀರಿಯನ್ಸ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಓಕೆ ಸರ್, ಕಾಶಿ ಫ್ರಮ್ ವಿಲೇಜ್ ಅಂತ ಒಂದು ಸಿನಿಮಾವನ್ನು ಮಾಡ್ತೀರಾ. ಆ ಸಿನಿಮಾ ನಿಮಗೆ ಹೇಗೆ ಬಂತು? ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಯಾವುದೋ ಬೇರೆ ಶೂಟಿಂಗಲ್ಲಿದೆ, ಅವತ್ತೇ ಶೂಟಿಂಗು. ಸಾಯಂಕಾಲ ಕಮಿಟ್ ಆಗಲೇಬೇಕು ನಾನು. ಓಕೆ. ಎಲ್ಲೋ ಬೇರೆ ಸೆಟ್ಟಲ್ಲಿದ್ದೆ, ಅದು ಯಾವುದೋ ಶೂಟಿಂಗ್, ಅದು ಮರ್ತೋಗಿದ್ದೀನಿ. ಸಾಯಿ ಪ್ರಕಾಶ್ ಅವ್ರು ಹೇಳಿದ್ರು, ಸಡನ್ನಾಗಿ ಇದಾಗೋಯ್ತು ಆ ಕ್ಯಾರೆಕ್ಟ್ರು, ನಾನು ಒಂದು ವಾರ ಮುಂಚೆ ಹೇಳಬೇಕಿತ್ತು, ಸಾರಿ ಅಂತೆಲ್ಲ ಹೇಳಿ, ಪಪ್ಪ ಇಮ್ಮಿಡಿಯೇಟು ಕಾಶಿ ಫ್ರಮ್ ವಿಲೇಜಲ್ಲಿ ನೀನೇ ಎಲ್ಲನೂ ಬರಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಒಂದೇ ದಿನದಲ್ಲಿ 2ನೇ ಶೂಟಿಂಗ್ ಅವತ್ತೇ. ಫಸ್ಟ್ ಕಾಮಿಡಿ ಯಾವುದೋ ಚೌಟ್ರಿಲಿ ವಿಜಯನಗರದಲ್ಲಿ ಮಾಡಿದ್ದೆ. ನುಗ್ತೀನಿ, ಚೌಟ್ರಿಲಿ ನುಗ್ಗಿ ಕೊಲೆ ಎಲ್ಲ ಮಾಡ್ತೀನಿ. ಅದು ಕಾಶಿ ಫ್ರಮ್ ವಿಲೇಜ್ ಆ ಥರ ಸಿಕ್ಕಿದ್ದು. ಸಾಯಿ ಪ್ರಕಾಶ್ ಅವರೇ ಡೈರೆಕ್ಟ್ರು, ಸುದೀಪ್ ಅವರು ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂಥರ ತಲೆ ಹಿಂಗೆಲ್ಲ ಹೊಡ್ಕೊಂಡು ಒಂಥರ, ಅದರಲ್ಲೂ ಹರೀಶ್ ರೈ ನಾವೆಲ್ಲ ಒಂದು ಕಾಂಬಿನೇಷನ್ ಚೆನ್ನಾಗಿದೆ. ಅದು ಆ ಥರ ಸಿಕ್ಕಿದೆ ಅದು ಪಾತ್ರ. ಅದು ಅದರಲ್ಲೂ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸತ್ಯಪ್ರಕಾಶ್ ಅಂತ ತೆಲುಗು ಆ್ಯಕ್ಟ್ರು, ಅವ್ರು ನನ್ನ ಫಾದರ್ ರೋಲು. ಈ ಕಡೆ ನನಗೆ ಸುದೀಪ್ಗೆ ಮತ್ತೆ ಆ ಸಿನಿಮಾದಲ್ಲಿ ಸಾಂಗ್ ಅಂತೂ ಯಾರೂ ಮರೆಯಂಗಿಲ್ಲ. ಅದು ಎಲ್ಲಾರ ಬರ್ಡೇಲೂ ಆ ಸಾಂಗ್ ಇದ್ದೇ ಇರುತ್ತೆ, ನೂರಾರು ಕಾಲ ಸುಖವಾಗಿ. ಅಷ್ಟು ಇವತ್ತೂ ಆ ಸಾಂಗ್ ಹಂಗೆ ಇದೆ ಸರ್, ಅದು ಫೇಡ್ ಆಗದೇ ಇಲ್ಲ ಆ ಸಾಂಗ್. ತುಂಬ ಚೆನ್ನಾಗಿ ಹೈಲೈಟ್ ಆಯ್ತು ಆ ಸಾಂಗ್. ಹೌದು. ನಿಮ್ಗೂ ಅವ್ರಿಗೂ ಫೈಟಿಂಗ್ ಸೀನ್ಸ್ಗಳಂತೂ ತುಂಬಾನೇ ಇದಾವೆ. ಅದರಲ್ಲೂ ಅವ್ರು ಚೇಂಜ್ ಆದ್ಮೇಲಂತೂ ಫೈಟಿಂಗ್ ಸೀನ್ಗಳು ತುಂಬಾ ಚೆನ್ನಾಗಿ. ಮತ್ತೆ ನೀವು ಯಾವ್ದು ಸ್ಟಂಟ್ಸ್ ಯಾವ್ದು ನೀವು ಕ್ಲಾಸಸ್ ಅಂತ ಎಲ್ಲ ಹೋಗಿ ಎಲ್ಲ ಕಲ್ತಿಲ್ಲ, ಹೆಂಗ್ ಸರ್ ಮ್ಯಾನೇಜ್ ಮಾಡ್ತಿದ್ರಿ? ಅದೇ ನಾವು ಗ್ರಾಸ್ಪ್ ಮಾಡೋದೇ ಆ ಥರ. ಅದೇ ಅದೇನೋ ಲಕ್ಕಿಲಿ ನಮ್ಗೆ ಬಂದಿದೆ, ಗಾಡ್ ಗಿಫ್ಟ್ ಅಂತ ತಂದ್ಕೋಬೋದು ನಾವು. ಹೇಳ್ಕೊಡೋರು ಮಾಸ್ಟರ್ಸು ಅಷ್ಟೇ ಕರೆಕ್ಟಾಗಿ ಹೇಳೋರು. ನಮಗೆಲ್ಲ ಟೈಮಿಂಗ್ಸ್ ಹಂಗಿತ್ತು. ಅದು ಹೆಂಗೆ ಅದು, ಯಾಕಂದ್ರೆ ಅದು ಆ್ಯಕ್ಚುಲಿ ಸ್ಟಂಟ್ ಎಲ್ಲ ಕಲ್ತ್ಬಿಟ್ಟೆ ಮಾಡಬೇಕು. ಬಟ್ ಏನೋ ಸದ್ಯ ನಮಗೆ ಬಂತು ಅದು. ಒಂದು ಸ್ವಲ್ಪ ಹ್ಯಾಂಗಲ್ ಚೇಂಜ್ ಆಯ್ತು ಅಂತಂದ್ರೆ ಇಲ್ಲ ನಿಮಗೆ ಏಟ್ ಆಗುತ್ತೆ, ಇಲ್ಲ ಅವರಿಗೆ ಏಟ್ ಆಗುತ್ತೆ, ಆ ಥರ ಆಗುತ್ತೆ. ಹೌದು. ಅಂಥದ್ರಲ್ಲಿ ಸ್ಟಂಟ್ಸ್ ಅಂತಂದ್ರೆ ಮೊದಲೇ ರಿಸ್ಕಿ. ಸುದೀಪ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಬೇರೆ, ಹೌದು, ಕಲ್ತಿದ್ರಲ್ಲ ಅವರು, ಆರಾಮಾಗಿ ನಮಗೆ ಅಡ್ಜಸ್ಟ್ ಆಗೋಯ್ತು, ಬ್ಯಾಲೆನ್ಸ್ ಆಗೋಯ್ತು. ಇದಕ್ಕೆ ಅಲ್ಲ ಸರ್, ನಾವು ಅವಾಗಲೇ ಎಲ್ಲ ಮಾತಾಡ್ದಂಗೆ ಇದಕ್ಕೇನೆ ಒಂದು ಕಾಂಬಿನೇಷನ್ ಇದ್ದು ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇದೆಲ್ಲ ಈಸಿ ಆಗ್ತಾ ಹೋಗುತ್ತೆ. 100%. ಹೌದು. ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಅರ್ಥ ಮಾಡ್ಕೋಬೇಕು, ಮಾತಾಡ್ಬೇಕು. ಕೆಲವೊಬ್ರು ಮಾತಾಡಕ್ಕೆ ರೆಡಿ ಇರಲ್ಲ. ಆಮೇಲೆ ಸುಮ್ಮನೆ ಕೂತಿರ್ತಾರೆ. ಅಯ್ಯೋ ಎಷ್ಟು ಜನ ಆರ್ಟಿಸ್ಟ್ ಗೊತ್ತಾ, ನಾನು ನೋಡ್ತೀನಲ್ಲ. ಆಮೇಲೆ ಒಂದು ಬುಕ್ ಇಟ್ಕೊಂಡ್ಬಂದು ಕೂತ್ಬಿಟ್ಟಿರ್ತಾರೆ. ನಿಜ, ಒಂದು ರೇಂಜಿಗೆ ಹೋದಾಗ ಅವರೆಲ್ಲ ಪ್ರೂವ್ ಮಾಡಿದ್ಮೇಲೆ ಅವ್ರು ಏನು ಬೇಕಾದ್ರು ಮಾಡಿದ್ರು ನಡೆಯುತ್ತೆ. ಅವರು ಮಾಡಿದ್ದೇ ಆ್ಯಕ್ಟ್ ಮಾಡಿದ್ರು ಅವ್ರದ್ದು ಆ್ಯಕ್ಟಪ್ಪ ಅಂತ. ಹೊಸ ಹುಡುಗರುಗಳು ಯಾರೋ ಮಾಡಿದ್ದನ್ನು ಅದನ್ನು ಇನ್ಫ್ಲುಯೆನ್ಸ್ ಮಾಡ್ಕೊಂಬಿಟ್ಟು ಇನ್ನೂ ಏನು ಪ್ರೂವ್ನೇ ಮಾಡ್ಕೊಂಡಿರಲ್ಲ, ಹೋಗಿ ಅಲ್ಲೆಲ್ಲೋ ಕೂತಿರ್ತಾರೆ, ಕರೆದೇ ಶಾಲೆ ಬರ್ತಾರೆ. ಆಮೇಲೆ ಸೀನಿಯರ್ ಆ್ಯಕ್ಟರ್ಸ್ ಕೆಲವರು ಹೇಳ್ತಿರ್ತಾರೆ, ಇದು ಹಿಂಗೆ ಮಾಡಪ್ಪ, ಅದು ಹಂಗಲ್ಲ, ಅದು ಇಲ್ಲ ಡೈರೆಕ್ಟ್ ಹೇಳಿದ್ರೆ ನಾನು ಹಂಗೆ ಮಾಡೋದು ಅಂತಾರೆ. ಕೆಲವರು ಆ ಥರ ಮೈಂಡ್ ಸೆಟ್ ಮಾಡ್ಕೊಂಡು ಮಾಡ್ತಿರ್ತಾರೆ ಪಾಪ. ಆಮೇಲೆ ನೋಡಿ ಫೇಡ್ ಔಟ್ ಆಗ್ಬಿಟ್ಟಿರ್ತಾರೆ, ಎಲ್ಲೂ ಇರೋದೇ ಇಲ್ಲ. ಆಮೇಲೆ ಲೋ ಸಿಕ್ಕಿದಾಗ ಬಂದು ಮಾತಾಡ್ಸ್ತಾರೆ, ಹಿಂಗ್ ಮಾಡಿದ್ವಿ, ಅವಾಗ ನಿಮಗೆ ನೆನಪೇ ಇರಲ್ಲ, ಆ ಥರ ಆಗ್ಬಿಟ್ಟು ಕಾನ್ವರ್ಸೇಷನ್ ಇರಲ್ಲ ನೆನ್ಪಿಟ್ಕೊಳ್ಳೋಕೆ. ಸುಮಾರು ಜನ ಆರ್ಟಿಸ್ಟ್ ನೋಡಿದ್ದೀನಿ ಆ ಥರ ಪಾಪ, ಔಟ್ಡೇಟೆಡ್ ಆಗ್ಬಿಟ್ಟಿರ್ತಾರೆ. ಹೌದು ಸರ್, ಹೌದು. ಈ ಸಿನಿಮಾ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ನೇಮ್ ಫೇಮ್ ಎಲ್ಲದು ಚೆನ್ನಾಗಿ ಬಂದಿತ್ತು. ಅವಾಗ ಏನಾದರೂ ಚೇಂಜಸ್ ಇತ್ತಾ ಅವರಲ್ಲಿ? ಸುದೀಪ್ ಕಿಚ್ಚ ಅಂತ ಒಂದು ಫ್ಯಾನ್ಸ್ಗೆ ಒಂದು ಕಿಚ್ಚ ಅನ್ನೋ ಒಂದು ಬಿರುದು ಬಂತಲ್ಲ ಸುದೀಪ್ದು, ಅದಕ್ಕೆ ಮುಂಚೆಯಿಂದ ನಾವು ಫ್ರೆಂಡ್ಸು. ಹೌದು. ನಮ್ಮ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋದಕ್ಕೆ ಮುಂಚೆನೇ ನಾವು ಫ್ರೆಂಡ್ಸು. ಸೊ ಆ ಮುಂಚೆನೇ ಇವರಿಬ್ಬರು ಯಾವ ಥರ ನನಗೆ ಸಲಹೆ ಕೊಟ್ಟು ಹೋಗೋ ಮಗ ಅಂತ ನಮ್ಮ ಕೈಲೂ ಅನ್ಸ್ಕೊಂಡು ಅವರು ಅಂದ್ಕೊಂಡು ಆ ಸಲಹೆ ಏನಿದೆ ಅದು ಸೂಪರ್ ಡೂಪರ್ ಸ್ಟಾರ್ ಆದಾಗಲೂ ಅದೇ ಸಲಹೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಚಿರಋಣಿ. ಅಂದರೆ ಗ್ರೇಟ್ ಅವರು, ಇಬ್ಬರು ಗ್ರೇಟ್ ಆ ವಿಚಾರದಲ್ಲಿ. ಯಾವತ್ತು ಫ್ರೆಂಡ್ಸ್ನ ಸ್ಟಾರ್ಗಿರಿನ ತೋರಿಸ್ಕೊಂಡು ಅವೆಲ್ಲ ನನಗೆ ಯಾವತ್ತೂ ಮಾಡಿಲ್ಲ ಅವರಿಬ್ಬರು. ಅಂದರೆ ಅದೇ ಅಲ್ಲ ಸರ್ ಗ್ರ್ಯಾಟಿಟ್ಯೂಡ್, ಅದೇ ಗ್ರೇಟ್ ಅಲ್ವಾ. ಅದೇ ಅವ್ರ ಗ್ರೇಟ್ನೆಸ್ಸು, ಆ ಸಿಂಪ್ಲಿಸಿಟಿ. ಅವ್ರ ಹೊರಗಡೆ ಜನದ ಮುಂದೆ ಯಾವ ಥರ ಇರಬೇಕು ಹಂಗೆ ಇರಬೇಕು. ಆದರೆ ಅವ್ರ ಜೊತೆ ಬೆಳೆದು ಬಂದಿದ್ದ ಆದಿ ಯಾರ ಜೊತೆ ಹೆಂಗಿದ್ವಿ, ಹೆಂಗಿದ್ದಾರೆ, ಅದನ್ನು ಯಾವತ್ತೂ ಅವ್ರು ಚೇಂಜ್ ಮಾಡಿಲ್ಲ. ಅದು ನಿಜವಾಗ್ಲೂ ಅವ್ರ ಗ್ರೇಟ್ನೆಸ್ ನಾನು ಓಪನ್ ಆಗಿ ಹೇಳ್ತೀನಿ. ಓಕೆ ಸರ್, ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಮಹಾರಾಜ ಸಿನಿಮಾ ಕೂಡ ಸುದೀಪ್ ಅವರೇನೆ. ಅದು ಸಾಯಿ ಪ್ರಕಾಶ್ ಅವರೇ ಡೈರೆಕ್ಟ್ರು. ಕಾಶಿ ಫ್ರಮ್ ವಿಲೇಜ್ಗೂ ಸಾಯಿ ಪ್ರಕಾಶ್ ಅವರೇ ಡೈರೆಕ್ಟ್ರು.
ಮಹಾರಾಜಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ನನಗೆ. ಅದೇ ನೋಡಿ, ಅದೇ ಆ ಸಿನಿಮಾಲೇ ಒಂದೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಅದೇ ಲಾಸ್ಟ್. ಅದ್ರಲ್ಲಿ ಒಂದು ಐಟಮ್ಸ್ ಆಗಿದೆ, ಅದ್ರಲ್ಲಿ ನಾನು ಮಾಡಿದ್ದೀನಿ. ಬಟ್ ಡ್ಯಾನ್ಸ್ ಇದೆ ಅಂದರು ನಾನು ಡ್ಯಾನ್ಸ್ಗೋಸ್ಕರ ಒಪ್ಕೊಂಡೆ, ಬೇರೆ ಥರ ಏನಿರಲಿಲ್ಲ. ಒಂದು ಅವಿನಾಶ್ ಅವರು ವಿಲನ್ ಅದರಲ್ಲಿ. ಸೊ ನಾನು ಆಮೇಲೆ ಚೇಂಜ್ ಓವರ್ ಆಗ್ಬಿಡ್ತೀನಿ, ಮೋಲ್ಡ್ ಆಗಿಬಿಡ್ತೀನಿ. ಫಸ್ಟು ಕೆಟ್ಟವನಾಗಿರ್ತೀನಿ, ಮನೆಯವ್ರಿಗೇನೆ ಕೆಟ್ಟವನಾಗಿ ತುಂಬ ತೊಂದರೆ ಕೊಡ್ತಿರ್ತೀನಿ, ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ಸುದೀಪು. ಆಮೇಲೆ ನಾವು ಏನು ಮಾಡ್ತೀನಿ, ಒಳ್ಳೆಯವನಾದಾಗ ನನ್ನನ್ನು ಸಾಯ್ಸಕ್ಕೆ ಇದು ಮಾಡ್ಬಿಡ್ತಾರೆ ಅವಿನಾಶ್. ಅವಾಗ ಸುದೀಪ್ ನನಗೆ ಸಪೋರ್ಟ್ ಮಾಡಿ ಫೈಟ್ ಮಾಡೋದು, ಆ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಮಹಾರಾಜ ಕ್ಯಾರೆಕ್ಟರ್. ನನಗೆ ತುಂಬ ಖುಷಿ ಕೊಡ್ತು. ಅದರಲ್ಲಿ ಎಮೋಷನಲ್ ಸೀನ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಭಾರತೀಯಮ್ಮ ಅದರಲ್ಲಿ ನಮ್ಮ ಇದೀಗ ಆ ಮನೆಗೆ ಇದು ಮೇಜರ್ ಸೀನಿಯರ್ ರೋಲ್ ಮಾಡಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರು ಇರಬೇಕು ಅದಕ್ಕೆ. ಇದು ಭಾಳ ಚೆನ್ನಾಗಿದೆ ಪಾತ್ರ. ಆಮೇಲೆ ತುಂಬ ಎಂಜಾಯ್ ಮಾಡಿದ್ರು. ಅದ್ರಲ್ಲಿ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದರು, ತುಂಬ ಜನ ಆರ್ಟಿಸ್ಟ್ ಇದ್ದರು ಅದರಲ್ಲಿ ಮಹಾರಾಜಲ್ಲಿ. ಸಖತ್. ಅದರಲ್ಲಿ ಅವಿನಾಶ್ ಅವ್ರಿಗೆ ಒಂದ್ಸಲ ಫೈಟಲ್ಲಿ ಏಟ್ ಬಿದ್ದುಬಿಟ್ಟಿತ್ತು. ಸುದೀಪ್ ಅವ್ರದ್ದು ಕಾಂಬಿನೇಷನ್ದಾಗ ಏನೋ ವೇಟ್ ಆಗಿತ್ತು ಪಾಪ. ಅವರು ಸ್ಟಿಚಸ್ ಏನೋ ಹಾಕ್ಕೊಂಡು ಬಂದು ಆ್ಯಕ್ಟ್ ಮಾಡಿದ್ರು. ಅವರು ಸಖತ್. ಅವರೆಲ್ಲ ಸೀನಿಯರ್ ಆ್ಯಕ್ಟರ್ಸ್ಗೆ ಒಂದೊಂದು ಟೈಮ್ ಇದಾಗ್ಬಿಡೋದು, ಮಿಸ್ ಆಗಿಬಿಡೋದು, ಅದೆಲ್ಲ ಆಯಿತು. ಅವೆಲ್ಲ ನೋಡಿದ್ದೀವಿ ಪಾಪ, ಅವೆಲ್ಲ ಇದು ಮಾಡಿಕೊಂಡು. ಅದರಲ್ಲಿ ಒಂದು ಏನಂದರೆ, ಈಗ ನಾವು ಕೊಚ್ಚೆ ಸೀನಲ್ಲಿ ಫೈಟೆಲ್ಲ ಇರುತ್ತಲ್ಲ, ನಾವು ಒರಿಜಿನಲ್ ಕೊಚ್ಚೆ ಅಲ್ಲೆಲ್ಲೋ ಬೂತ್ ಬಂಗ್ಲೆಯಲ್ಲಿ ಮಾಡಿದ್ದು. ಆ ಒರಿಜಿನಲ್ ಕೊಚ್ಚಲ್ಲಿ ಎಷ್ಟು ಇದಿರುತ್ತೆ, ಗಲೀಜಿರುತ್ತೆ ಅದರ ಮಳೆ ಎಫೆಕ್ಟು. ನಾವೆಲ್ಲ ಬೋರ್ನ್ವಿಟಾ ಎಲ್ಲ ಹಾಕ್ಕೊಂಡು ಮಾಡಿದ್ದೀವಿ. ಅದನ್ನು ಕೊಚ್ಚೆ ಥರ ತೋರಿಸ್ಕೊಂಡು ನಾವು ಆ ಕೊಚ್ಚಲ್ಲಿ ಫೈಟ್ ಮಾಡೋ ಥರ ಅವೆಲ್ಲ ಮಾಡಿದ್ದೀವಿ. ಯಾಕಂದರೆ ಇಲ್ಲಾಂದ್ರೆ ಅಷ್ಟೇ ಸ್ಕಿನ್ ಎಲ್ಲ ಇದಾಗ್ಬಿಡುತ್ತೆ. ಅವೆಲ್ಲ ಪಾಪ ಕಷ್ಟಪಟ್ಟಿದ್ದಿಲ್ಲ. ನಮ್ಮ RS ಗೌಡ್ರು ನಿರ್ಮಾಪಕರು ಅದಕ್ಕೆ ಚೆನ್ನಾಗಿ, ತುಂಬ ಚೆನ್ನಾಗಿ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು, ನೋಡಿಕೊಂಡ್ರು. ಭಾಳ ಚೆನ್ನಾಗಿತ್ತು ಸಿನಿಮಾ. ಈಗ ಕೊಚ್ಚೆಲೆಲ್ಲ ಬಿದ್ದು ಇದನ್ನೆಲ್ಲ ಬಿದ್ದರೆ ಅದೇನು ಅನ್ಸಲ್ಲ. ಇವಾಗ ಬೋನ್ವಿಟಾದಲ್ಲಿ ಬಿದ್ದಾಗ ಟೇಸ್ಟ್ ಮಾಡ್ಬೇಕಂತ ಅನಿಸ್ತಿರಲಿಲ್ಲ ಆಗೋದು. ಬಟ್ ಅದು ಧೈರ್ಯವಾಗಿ ಹೆಂಗೋ ಮಾಡ್ಕೊಂಡಿದ್ವಿ, ಮಕ್ಕಕ್ಕೆಲ್ಲ ಹಚ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದು ಸಾಕತ್ತು ನೋಡಿ. ಆ ಸಿನಿಮಾಲಿ ನಮಗೆ ಭಾರತೀಯಮ್ಮನ ಕಾಂಬಿನೇಷನ್ ಸಿಕ್ತು, ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಆಮೇಲೆ ಸುಮಾರು ಜನ ಆರ್ಟಿಸ್ಟ್ ಇದ್ರು ಅದರಲ್ಲೂ ಸುಮಾರು ಜನ ಆರ್ಟಿಸ್ಟ್ ಇದ್ದರು. ಸಾಯಿ ಪ್ರಕಾಶ್ ಅವರಂತೂ ನಾನು ಸೇಮ್ ನಮ್ಮ ಓಂ ಪ್ರಕಾಶ್ ಥರನೇ ಅವರು ಸುಮಾರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ನಾನು ಸಖತ್ತು ಸಿನಿಮಾಗಳೆಲ್ಲ ಹಾಕೊಂಡ್ರು, ಅಣ್ಣ ತಂಗಿ ಇರ್ಬೋದು. ಕಂಟಿನ್ಯೂಸ್ ಆಗಿ ಬರ್ತಾನೆ ಹೋಯ್ತಲ್ಲ ಸರ್, ಆ ಸಿನಿಮಾ ಈ ಸಿನಿಮಾ ಇಬ್ರದೂ ಸೇಮ್ ಹೆಸರು ಹಿಂದೆ ಮುಂದೆ, ಇಬ್ರು ಹಂಗೆ ಚಾನ್ಸ್ಗಳು ಕೊಡ್ತಾ ಬಂದ್ರು. ಹೌದು ಹೌದು, ಅವರು ಕೊಟ್ಟರು. ತುಂಬ ಚೆನ್ನಾಗಿತ್ತು. ಹೌದು ಸರ್, ನೀವು ಎಲ್ಲದೂ ನೆಗೆಟಿವ್ ಮಾಡಿದ್ದೀರ ಅಲ್ವಾ? ಇವಾಗ ನಿಮಗೆ ಆಲ್ ಆಫ್ ಅ ಸಡನ್ ಯಾವುದಾದ್ರೂ ಒಂದು ಎಮೋಷ್ನಲ್ ಮಾಡಬೇಕು ಅಂತಂದರೆ ಕಷ್ಟ ಆಗದ, ಅಥವಾ ಏನಾದರೂ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೇನಾದರೂ ಇತ್ತಾ? ಇಲ್ಲಪ್ಪ, ನನಗೆ ಅದೇನು ಯಾವುದೂ ಕಷ್ಟ ಆಗಲಿಲ್ಲ. ಯಾಕಂದರೆ ನಮಗೆ ಅವಾಗೆಲ್ಲ ಏನಂದರೆ, ಈ ಪಾತ್ರ ಹಿಂಗಿರುತ್ತೆ. ಈಗ ನೀನು ಅದು ಅಣ್ಣ ಕ್ಯಾರೆಕ್ಟರ್, ನಿಂದು ತಂಗಿನ ತುಂಬ ತೊಂದರೆ ಮಾಡ್ತಿರ್ತಾರೆ. ವಿಲನ್ ಕಡೆಯವರೆಲ್ಲ ಬಂದು ಹೊಡೆದು ನಿನ್ನ ಮುಂದೆನೇ ಅವಳನ್ನ ಮಿಸ್ಬಿಹೇವ್ ಮಾಡ್ಕೊಳ್ತಾರೆ. ಅವಾಗ ತುಂಬ ಅಳಬೇಕಾಗತ್ತೆ. ಆ ಎಮೋಷ್ನಲ್ ಕಂಟ್ರೋಲ್ ಮಾಡಿಕೊಂಡು ನೀನು ಅವ್ರನ್ನ ಸಾಯಿಸೋಕೆ ಹೋಗ್ಬೇಕಾದ್ರೆ ನಿನಗೆ ಅವರು ಹೊಡೆದು ಸಾಯಿಸೋ ಸ್ಟೇಜ್ ಬಂದಾಗ ಹೀರೋ ಕಾಪಾಡ್ತಾನೆ ಅನ್ನೋದೆಲ್ಲ ಇರುತ್ತೆ, ಫಸ್ಟೇ ಹೇಳಿರ್ತಾರೆ. ಸೊ ಅದನ್ನು ಕೆಲವು ಮಾಡಿರೋ ಸೀನ್ಸ್ ನೋಡ್ಕೊತೀವಿ, ಇಮ್ಯಾಜಿನ್ ಮಾಡ್ಕೊತೀವಿ, ಇನ್ಫ್ಲುಯೆನ್ಸ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಅದೆಲ್ಲ ಪ್ರಿಪ್ರೇಷನ್ ಹೋಮ್ವರ್ಕ್ ಮಾಡೇ ಮಾಡ್ತಾ ಇದ್ದಿದ್ದು ನನಗೆ. ಅದರಿಂದ ನನಗೇನು ಕಷ್ಟ ಆಗ್ತಾ ಇರಲಿಲ್ಲ. ಓಕೆ. ಇವಾಗ ಎಮೋಷ್ನಲ್ ಏನಾದರೂ ತುಂಬ ಎಮೋಷ್ನಲ್ಲು ಅಳೋದೆಲ್ಲ ಮಾಡಬೇಕು ಅಂತಂದಾಗ ಯೂಶಲಿ ನಾನು ನೋಡಿರೋದು ಹಿಂಗೆ ಮಾಡಿದ್ರೆ ಐಸೋಲೇಟ್ ಆಗಿಬಿಡ್ತಾರೆ. ಸೊ ಮೂಡ್ ಇರುತ್ತೆ, ಮಾತಾಡ್ಕೊಂಡು ಹೋಗ್ತಿದ್ರೆ ಆ ಮೂಡ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಐಸೋಲೇಟ್ ಆಗ್ತಾರೆ. ನೀವೇನಾದರೂ ಆ ಥರ ಮಾಡ್ತಾ ಇದ್ದೀರಾ? ನಾವು ಆ ಟೈಮಲ್ಲಿ ನಾನು ಸುಮಾರು ಜನ ನೋಡಿದ್ದೀನಿ. ಅದಕ್ಕೆಲ್ಲ ಮೂಡ್ ಇರಬೇಕು, ಯಾರು ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು, ಅವೆಲ್ಲ ಮಾಡ್ತಾರೆ. ಅದು ಅವ್ರದ್ದು ನಮ್ಗೆ ಹಾಗೆಲ್ಲ ಏನಿಲ್ಲ. ಸದ್ಯ ನನಗೆ ಸಿಕ್ಕಿದ್ರಲ್ಲಿ ಆನ್ ಸ್ಪಾಟಲ್ಲಿ ಮಾಡಿ ಮುಗಿಸ್ಕೊಂಡಿದ್ದೀವಿ. ಎಲ್ಲ ಥರದ ಶೇಡ್ಸಲ್ಲೂ ಮಾಡಿದ್ದೀರಾ ಸರ್? ಮಾಡಿದ್ದೀನಿ. ಯಾವ್ದು ಮಾಡಿಲ್ಲ? ಅದೇ ನಾನು ಹೇಳ್ದಲ್ಲ, ಮಾಡಿಲ್ಲ ಅನ್ನೋದು ಇಲ್ವೇ ಇಲ್ಲ. ಹೌದು, ಎಲ್ಲ ಶೇಡ್ಸಲ್ಲೂ ಮಾಡಿದ್ದೀರಾ. ಸೈಕೋ ಕ್ಯಾರೆಕ್ಟ್ರು, ಆಮೇಲೆ ಆಶು, ಮತ್ತು ಎಮೋಷ್ನಲ್ ಬಂದು ತಂಗಿಯ ಮನೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಫುಲ್ಲು ಬರೀ ಅಳದೆ, ಅಂದು ಗಂಡಸಾಗಿ ಅಳೋದು. ಅಷ್ಟು ನೋವು ಅನುಭವಿಸ್ತಾ ಇರ್ತೀನಿ ತಂಗಿಗೋಸ್ಕರ, ಕಾಪಾಡೋಕ್ಕೋಸ್ಕರ. ಅವಳು ಯಾವನೋ ಗಿಡಗಂಗೆ ಕೊಟ್ಬಿಟ್ಟಿರ್ತೀವಿ ಮದುವೆ ಮಾಡಿ, ಅವಳು ಅನುಭವಿಸೋದಕ್ಕೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದು ಹೊಸಬ್ರದ್ದು, ಅದು ಯಾರೋ ಹೊಸಬ್ರು ಇರೋ ಮಾಡಿದ್ರೆ ತುಂಬ ಇದಿತ್ತು. ಅದರಲ್ಲಿ ಭವ್ಯ ಮೇಡಮ್ ಕಾಂಬಿನೇಷನ್, ನಮ್ಮ ಸುಂದರ್ ರಾಜು ಅವ್ರ ಜೊತೆಲ್ಲ ತುಂಬ ಚೆನ್ನಾಗಿ ಇತ್ತು. ತುಂಬ ಚೆನ್ನಾಗಿ ಸೀನ್ ಇತ್ತು ಅದು.
ಅಂಥ ಸಿನಿಮಾ ನಮಗೆ ಒಳ್ಳೊಳ್ಳೆ ಸ್ಟಾರ್ಗಳ ಜೊತೆ ಸಿಕ್ಕಿದಾಗ ಓ ಇದು ಮಾಡ್ತಾರೆ ಅಂದಾಗ ಎಲ್ಲ ಥರನೂ ಹೌದು ರೋಲ್ಗಳು ಸಿಗುತ್ತೆ. ನಿಮಗೆ ಎಕ್ಸ್ಪೆರಿಮೆಂಟ್ಗಳು ಸಿಗ್ತಿದೆ, ಬಟ್ ಹೊಸಬ್ರ ಕಡೆ ಸಿಕ್ಕಾಗ ಅದು ರೀಚ್ ಆಗ್ತಾಯಿಲ್ಲ. ಅದು ಪ್ರಾಬ್ಲಮ್. ಇದು ನನಗೆ ತುಂಬಾನೇ ಆಗಿರೋದು. ಎಲ್ಲ ಥರ ಒಳ್ಳೊಳ್ಳೆ ರೋಲ್ಗಳು ಮಾಡಿದ್ದೀನಿ ನನಗೆ ದೇವರು ಈ ರೋಲ್ ಸಿಕ್ಲಿಲ್ವಲ್ಲಪ್ಪ, ಆ ರೋಲ್ ಅದೆಲ್ಲ ಇಲ್ಲವೇ ಇಲ್ಲ. ನನಗೆ ಸಿಕ್ಕಿದೆ ಅದು ನಮಗೆ ಸಕ್ಸಸ್ಫುಲ್ ಮೂವಿಲಿ ಇಲ್ಲ. ಹೌದು, ಅದೊಂದು ಬೇಜಾರು. ಇವಾಗ ಏನಾದರೂ ಇನ್ ಕೇಸ್ ಆ ಸಿನಿಮಾಗಳನ್ನ ದೊಡ್ಡವರು ಏನಾದರೂ ಮಾಡಿದಿದ್ರೆ ರೀಚ್ ಆಗ್ಬಿಡ್ತಿತ್ತು. 100% ರೀಚು ಆಗೋದು, ಅದಕ್ಕೆ ಅವಾರ್ಡ್ಗಳು ಎಲ್ಲಾನು ಆಗೋಗಿರೋದು. ಹಂಗೆ ಓಕೆ, ಒಬ್ಬೊಬ್ರದ್ದು ಒಂದೊಂದು ಥರ ಬ್ಯಾಡ್ ಲಕ್ ಅನ್ನತ್ತಾರಲ್ಲ, ಹೆಂಗಿರುತ್ತೆ ಅಂದರೆ ಒಂದೊಂದು ರೀತಿ ಇರುತ್ತೆ. ಎಲ್ಲಾನು ಸಿಕ್ಕಿರುತ್ತೆ, ಆದರೆ ಅದು ಫಲ ಸಿಕ್ಕಿರಲ್ಲ. ಯಾಕಂದರೆ ಕರೆಕ್ಟಾಗಿ ನೋಡಿ, ಜನವರಿ ಟು ಏಪ್ರಿಲ್ ಒಳಗಡೆ ಸ್ಟಾರ್ಗಳದೆಲ್ಲ ಮುಹೂರ್ತ ಆಗೋದು. ಹೌದು ಯಾರದೇ ಆಗಲಿ, ಸುದೀಪ್, ದರ್ಶನ್, ಶಿವಣ್ಣ ಆಗಲಿ, ವಿಷ್ಣು ಸರ್ ಆಗಲಿ, ರವಿಚಂದ್ರನ್ ಅವರಾಗಲಿ, ಯಾರದೇ. ಅದಕ್ಕೋಸ್ಕರ ನಾವೇನು ಮಾಡ್ಬಿಡ್ತಾ ಇದ್ವಿ, ಹೊಸಬ್ರದ್ದು ಎಷ್ಟೋ ಸಿನಿಮಾಗಳು ಬರೋದು, ಇಲ್ಲಮ್ಮ ಡೇಟ್ ಇಲ್ಲ ಹಂಗೆ ಅಂತ ಹೇಳಿ ನಾವು ವೆಯ್ಟ್ ಮಾಡ್ಬಿಡ್ತಾ ಇದ್ವಿ. ಕರೆಕ್ಟಾಗಿ ಏಪ್ರಿಲ್ವರೆಗೂ ಇವ್ರದ್ದೆಲ್ಲ ಒಪ್ಕೊಂಡ್ಬಿಡೋದು. ಮೇ ಜೂನ್ಗೆ ಇವ್ರದೇ ಬಂದರೂ ಒಪ್ಕೋತಾರಿಲ್ಲ, ನಾವು ಹೊಸಬ್ರದ್ದು ಮಾಡ್ತಾ ಇದ್ವಿ. ಯಾಕಂದರೆ ನಾಳೆ ಅವ್ರು ಯಾರು ಸಕ್ಸಸ್ ಆದರೆ ಅವ್ರ ಜೊತೆ ಜರ್ನಿ ಮಾಡೋಕ್ಕಲ್ಲ ನಾವು, ಇಲ್ಲಾಂದರೆ ನಾವು ಬರೀ ಸೀನಿಯರ್ಸ್ ಲೆಕ್ಕ ಆಗ್ಬಿಡ್ತೀವಿ. ಈ ಥರ ಎಲ್ಲ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು ಹೊಸಬ್ರುಗಳು ಕರೆಕ್ಟಾಗಿ ಸಿಗಲಿಲ್ಲ ಆ ಟೈಮಲ್ಲಿ. ನೋಡಿ ಇವತ್ತಿಗೂ ಎಲ್ಲಿದ್ದಾರೆ, ಎಲ್ಲೂ ಇಲ್ಲ. ಮತ್ತೆ ಅದಕ್ಕೊಬ್ಬ ಸಕ್ಸಸ್ಫುಲ್ ಆಗಿ ಬಂದು ಮಾಡಿ ಅವನೊಬ್ಬ ಬಂದಾರೆ, ಅವನ ಜೊತೆ ಒಂದು 4-5 ಜನ ಬಂದುಬಿಟ್ರೆ ಅವಾಗ ಸಖತ್ ಇಂಡಸ್ಟ್ರಿ ಬ್ಯುಸಿ ಇರುತ್ತೆ. ಪ್ರೊಡ್ಯೂಸರ್ಸ್ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ನಮಗೂ ಸಿನಿಮಾಗಳು ಇರುತ್ತೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ತುಂಬಾ ಬ್ಯುಸಿ ನಾವು ಇರ್ತೀವಿ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ನೋಡಿ, ಪಿಕ್ಚರ್ಗಳು ಯಾವ್ದು ಬರ್ತಿದೆ ಅಂತ ಹೇಳಕ್ಕೆ ಹೌದು. 100 ಚಿಲ್ಲರೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ಬಟ್ ಗೊತ್ತಾಗೋದು 10ರಿಂದ 15 ಅಷ್ಟೇ ಗೊತ್ತಾಗೋದು. ಅದ್ರಲ್ಲಿ ಸಕ್ಸಸ್ ಆಗೋದು 3 ಆದ್ರೆ ಹೆಚ್ಚು ಸರ್, ಅಷ್ಟೇ. 3 ಆದ್ರೆ ಹೆಚ್ಚು. ಹೌದು. ಅಂದರೆ ಅದೇ ಅಲ್ಲ ಸರ್, ಮುಂಚೆ ಏನಾಗ್ತಿತ್ತು, ಅಂಬರೀಷ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಯಾವುದಾದ್ರೂ ಒಂದು ಈವೆಂಟ್ಗಳಿಗೆ ಅಂತಂದರೆ ಬರೋರು, ಬಂದು ಜನನ ಭೇಟಿ ಮಾಡೋರು, ಹೊಸ ಕಲಾವಿದರುಗಳನ್ನ ಭೇಟಿ ಮಾಡೋರು, ಅವ್ರ ಪ್ರೊಡಕ್ಷನ್ಗಳಲ್ಲಿ ಹಾಕ್ಕೊಳ್ಳೋರು ಅವ್ರನ್ನ. ಇವಾಗ ಯಾರೂ ಬರ್ತಿಲ್ಲ, ಸಕ್ಸಸ್ ಪಾರ್ಟಿ ಅನ್ನೋದೇ ಆಗ್ತಿಲ್ಲಲ್ಲ ಇವಾಗ. ಹೌದು. ಈಗ ಇದು ವಿಚಿತ್ರ ಆಗ್ಬಿಟ್ಟಿದೆ ಇಂಡಸ್ಟ್ರಿ, ನಿಮ್ಗೆ ಹೇಳೋಕ್ಕೆ ಆಗಲ್ಲ. ಈಗ ಯೂಟ್ಯೂಬಲ್ಲಿ ಮಾಡಿದವರು ಬಂದು ಸಿನಿಮಾ ಫೀಲ್ಡಿಗೆ ಬಂದಿದ್ದಾರೆ. ಯಾರನ್ನ ತೊಗೋಬೇಕು, ಯಾರನ್ನ ಬಿಡಬೇಕು, ಜನಕ್ಕೂ ಕನ್ಫ್ಯೂಷನ್ ಇದೆ. ಯಾರನ್ನ ಹಾಕ್ಕೊಬೇಕು ಬಿಡಬೇಕು ಅನ್ನೋ ಡೈರೆಕ್ಟರ್ಗಳಿಗೂ ಕನ್ಫ್ಯೂಷನ್ ಇದೆ. ಪ್ರೊಡ್ಯೂಸರ್ಸ್ಗಂತೂ ಟೋಟಲ್ ಕನ್ಫ್ಯೂಷನ್ಸ್ ಇದೆ. ಹೊಸಬ್ರನ್ನ ಹಾಕೊಂಡು ಮಾಡಿದ್ರೆ ನಾನು ಸಕ್ಸಸ್ ಆಗ್ಬಿಡ್ತೀನ, ಸ್ಟಾರ್ ಹಾಕೊಂಡ್ಬಂದ್ರೆ ನಾನು ಲಾಸ್ ಆಗ್ಬಿಡ್ತೀನ, ಏನು ಮಾಡಬೇಕು ಅನ್ನೋದು ಎಲ್ಲ ಒಂದು ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಮತ್ತು ಇವಾಗ ಪ್ಯಾನ್ ಇಂಡಿಯಾ ಅನ್ನೋದು ಟ್ರೆಂಡ್ ಆಗ್ತಿದೆ, ಎಲ್ರಿಗೂ ಪ್ಯಾನ್ ಇಂಡಿಯಾ ಬೇಕು. ಹೆಂಗಾಗುತ್ತೆ ಸರ್ ಪ್ಯಾನ್ ಇಂಡಿಯಾ? ಪ್ಯಾನ್ ಇಂಡಿಯಾ ಮಾಡಬೇಕು ಅಂದರೆ ಮಿನಿಮಮ್ ಅಷ್ಟು ಬಜೆಟ್ ಇಟ್ಕೊಂಡೇ ಮಾಡಬೇಕು. ಯಾವುದೋ ಸೂಪರ್ ಸಬ್ಜೆಕ್ಟ್ ಮಾಡಿದ ತಕ್ಷಣ ಎಲ್ಲ ಲ್ಯಾಂಗ್ವೇಜ್ ಅದು ಸಕ್ಸಸ್ ಈಗ ಲೈಕ್ ಸೂ ಫ್ರಮ್ ಸೋ ಆ ಥರ ನಿಮ್ಗೆ ಸಿಗಬೇಕು ಅಂದ್ರೆ ಎಲ್ಲೋ ಲಕ್ಷಕ್ಕೆ 100ಕ್ಕೆ ಮತ್ತೆ ಅದಲ್ಲದೆ ಸೂ ಫ್ರಮ್ ಸೋ ಆಕ್ಚುಲಿ ಕನ್ನಡ ಮಾಡಿ ಸಕ್ಸಸ್ ಆದ್ಮೇಲೆ ಅವರು ಬೇರೆ ಲ್ಯಾಂಗ್ವೇಜ್ಗಳಿಗೆ ಮಾಡಿದ್ರು. ಹೌದು, ಅವ್ರು ಏನೋ ಅನ್ಕೊಂಡು ಮಾಡಿದ್ದು ಅದು ಏನೋ ಆಗೋಯ್ತು. ಹೌದು ಹೌದು. ಈಗ ನಮ್ಮ ರಿಷಬ್ ಶೆಟ್ಟಿನೂ ಅಷ್ಟೇ, ಕಾಂತಾರನೂ ಆ ಥರ ಅನ್ಕೊಂಡಿರ್ಲಿಲ್ಲ. ಹೌದು, ಹಂಗೆ ಅನ್ಕೊಂಡು ಅದು ಎಲ್ಲೋ ಔಟ್ ಆಯ್ತು. ಅದು ಆಮೇಲೆ ಅವರು ಬೇರೆ ನೋಡಿ, ಅದು ಮಾಡಾದ್ಮೇಲೆ ಚಾಲೆಂಜ್ ಆಗಿ ಪಾರ್ಟ್ 2 ಅದೇ ಲೆವೆಲ್ಗೆ ಹೋಯ್ತು. ಹೌದು ಹೌದು. ಆ ಥರ ಮುಂದಿನ ಸಿನಿಮಾ ಹುಬ್ಬಳ್ಳಿ, ಅದು ಕೂಡ ಸೇಮ್ ಡೈರೆಕ್ಟರ್. ಆ ಸಿನಿಮಾ ಹೇಗೆ ಬಂತು ಸರ್? ಹುಬ್ಬಳ್ಳಿ ಓಂ ಪ್ರಕಾಶ್ ಅವರು ಡೈರೆಕ್ಟ್ರು. ಹೌದು. ನಮ್ಮ ಸುದೀಪ್, ಅದರಲ್ಲಿ ಸುದೀಪ್ ತಂಗಿನ ನಾನು ಮದುವೆ ಆಗಿರ್ತೀನಿ. ಹೌದು ಹೌದು. ಭಾಳ ಚೆನ್ನಾಗಿದೆ ಅದು. ಇಂಟರ್ವಲ್ ಪಾಯಿಂಟ್ಗೆ ಆ್ಯಕ್ಚುಲಿ ಸುದೀಪ್ನ ಹೊಡೆದು ಸಾಯಿಸ್ಬಿಟ್ಟಿದ್ದೀವಿ ಅಂದ್ಕೊಂಡಿರ್ತೀವಿ, ಬದುಕಿರ್ತಾರೆ. ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಅದರಲ್ಲಿ ಮತ್ತೆ ಕಾಂಬಿನೇಷನ್ ಸ್ವಸ್ತಿಕ್ ಶಂಕರು ನಾವು ಎಲ್ಲ ಮತ್ತೆ ಬರ್ತೀವಿ ಅದರಲ್ಲಿ ಕಾಂಬಿನೇಷನ್ನು. ನಮ್ಮ ಫಾದರ್ ರೋಲ್ ಅವರು ಸ್ವಸ್ತಿಕ್ ಶಂಕರು. ಹುಬ್ಬಳ್ಳಿಲಿ ಫೈಟು ತುಂಬ ಚೆನ್ನಾಗಿತ್ತು ನಮ್ಮದೆಲ್ಲ ಕಾಂಬಿನೇಷನ್ನು. ನಾನು ಸ್ವಲ್ಪ ಸುದೀಪ್ ಎಲ್ಲ ಚೆನ್ನಾಗಿ ರೇಗಿಸ್ತಾನೆ ನನಗೆ. ಆ್ಯಕ್ಚುಲಿ ಏನಾದ್ರು ತುಂಬ ಟಫ್ ಇದ್ದರೆ ಮಾಡೋದಿಲ್ಲ, ಡೂಪ್ ಅಂತೀವಿ ನಾವು, ಫೈಟ್ ಮಾಸ್ಟರ್ ಹಾಕ್ಕೊಡಿ ಅಂತ. ಯಾಕಂದ್ರೆ ಒಂದು ವೆರಿ ಸ್ಟಾರ್ಟಿಂಗಲ್ಲೇ ನಮಗೆ ಕೆಲವು ಎಕ್ಸ್ಪೀರಿಯನ್ಸ್ಗಳಾಗಿದೆ. ಸೊ ಹಂಗಾಗಿ ನಾವು ಧೈರ್ಯ ಮಾಡಲ್ಲ. ಬಟ್ ಸುದೀಪ್ ಆಗಲಿ ದರ್ಶನ ಆಗಲಿ ಅವರೆಲ್ಲ ಸಖತ್ ಧೈರ್ಯ ಮಾಡ್ತಾರೆ. ಹುಬ್ಬಳ್ಳಿಲಿ ನನ್ನ ಕ್ಯಾರೆಕ್ಟ್ರು ಆ ಥರ ತುಂಬ ಚೆನ್ನಾಗಿದೆ. ಭಾಳ ಕಷ್ಟ ಕೊಡ್ತೀವಿ, ಭಾಳ ತೊಂದರೆ ಮಾಡ್ತೀವಿ ಅವ್ರಿಗೆ. ಓಂ ಪ್ರಕಾಶ್ ನಮ್ಮನ್ನೆಲ್ಲೂ ಯಾವುದೇ ಸಿನಿಮಾಲು ಚಿಕ್ಕ ರೋಲ್ ಅಂತ ಕೊಟ್ಟೇ ಇಲ್ಲ. ಯಾವುದೇ ರೋಲ್ ಕೊಟ್ಟರು ಅದ್ರಲ್ಲಿ ಏನೋ ಒಂದು ಧರ್ಮ ಒಂದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಆ ಲೆವೆಲ್ಗೆ ನಮಗೆ ಆ ಥರ ಪ್ರೂವ್ ಮಾಡ್ಕೊಂಡಿದ್ರಿ ಸರ್ ನೀವು ಅವ್ರ ಹತ್ರ. ಹೌದು. ನೀವು ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ರಿ, ಏನಾಗಿತ್ತು ಸರ್?
ಇಲ್ಲ, ಇದು ಬಂದು ಒಂದು ಆಕ್ಸಿಡೆಂಟ್ ಇದು. ನನಗೆ ಆಗಿದೆ. ಇದು ನಮ್ಮ ಪ್ರೀತಿಗೆ ಜಯ ಅಂತ ಓಕೆ. ಒಂದು ಸಿನಿಮಾ. ಹಾಂ. ರಾಧಿಕಾ ಕುಮಾರಸ್ವಾಮಿ ಹೀರೋಯಿನು, ವಿಕ್ರಮ್ ಸಿದ್ದಿಕಿ ಅಂತ ಯಾರೋ ಹೀರೋ ಅಂತ ಅವರು, ಮೈಸೂರವರು. ಡೈರೆಕ್ಟ್ರು ಹೆಸರು ಚೆನ್ನಾಗಿದೆ, ಸತೀಶ್ ಏನೋ ಅವ್ರ ಹೆಸರು ಚೆನ್ನಾಗಿದೆ. ಭಾಳ ಚೆನ್ನಾಗಿ ಮಾಡಿದ್ರು ಸಿನಿಮಾ, ಯಾಕೋ ರಿಲೀಸ್ ಆಗಲಿಲ್ಲ ಅದು. ಅದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅಣ್ಣ ನಾನು. ಓಕೆ. ಅದರಲ್ಲಿ ನೋಡಿ ನನಗೆ ಎಂಥ ಅದೃಷ್ಟ, ಆ ಟೈಮಲ್ಲೇ ತಾರಾ ಅವ್ರು ನನ್ನ ವೈಫ್ ಕ್ಯಾರೆಕ್ಟ್ರು. ಓ ಓಕೆ. ತಾರಾ ನನ್ನ ವೈಫ್ ಕ್ಯಾರೆಕ್ಟ್ರು ಅದರಲ್ಲಿ. ಅವರು ತಾರಾ ಮೇಡಮ್ ತುಂಬ ಚೆನ್ನಾಗಿ ನಮಗೆ ಧೈರ್ಯ ತುಂಬಿದ್ರು, ಚೆನ್ನಾಗಿ ಮಾಡಿದ್ವಿ ಇಬ್ಬರು, ಕಾಂಬಿನೇಷನ್ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಪವರ್ಫುಲ್ ರೋಲ್ ನಂದು, ಅಣ್ಣನ ರೋಲು. ಕೊನೆವರೆಗೂ ಹಂಗೆ ಇರ್ತೀನಿ. ಅವ್ರಿಗೆ ಲಾಸ್ಟಲ್ಲಿ ಒಪ್ಕೊಂಡು ಒಳ್ಳೆಯವನಾಗೋದು ನಾನು. ಆ ಸಿನಿಮಾ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಾವು ಕಾಸರಗೋಡಲ್ಲಿ ಶೂಟಿಂಗ್ ಹೋಗ್ಬೇಕಿತ್ತು. ಮೈಸೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗ್ ಮುಗೀತು ನಮ್ಮದು. ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕಾಯ್ತು ಕ್ವಾಲಿಸ್ ಗಾಡೀಲಿ. ಈಗ ನಮ್ಮ ಯಾರು ಸೂಪರ್ ಡೂಪರ್ ಡ್ಯಾನ್ಸಲ್ಲಿ ಕಿಶನ್ ಅಂತಿದ್ದಾನೆ, ಕಿಶನ್ ಬಂದು ಅದರಲ್ಲಿ ಚೈಲ್ಡ್ ರೋಲ್ ಮಾಡಿದ್ದಾನೆ. ನನ್ನ ಮಗನ ರೋಲೇ ಇರಬೇಕಾದ್ರು ಅವನು ಮಾಡಿರೋದು. ಅವನು ಕ್ವಾಲಿಸಲ್ಲಿ ಮುಂದೆ ಹಿಂಗೆ ಕೂರಿಸ್ಕೊಂಡಿದ್ದೀನಿ ನಾನು. ಲಕ್ಕಿಲಿ ಬೆಲ್ಟ್ ಹಾಕ್ಕೊಂಡಿದ್ದೀನಿ. ನಾನು ಬೆಲ್ಟ್ ಹಾಕಲ್ಲ, ಬೆಲ್ಟ್ ಹಾಕಿದ್ದು ನಾನು ಮುಂದೆ ಕೂರಿಸ್ಕೊಂಡಿದ್ದೀನಿ. ಅವನ್ನ ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸದ್ಯ. ಹೀರೋನು ಹಿಂದೆ ಕೂತಿದ್ದ, ಇನ್ನೊಂದಿಬ್ಬರು ಆರ್ಟಿಸ್ಟ್ ಇದ್ರು. ಎಲ್ಲ ಹೋಗ್ತಾ ಇದೀವಿ, ಹೈವೇಲಿ ಕತ್ಲಲ್ಲಿ ಟ್ರ್ಯಾಕ್ಟ್ರ್ ಒಂದು ಹಿಂಗೆ ನಿಂತುಬಿಟ್ಟಿದೆ. ಸೊ ಬಂದು ಅಲ್ಲಿಗೆ ಹೊಡೆದಿದೆ, ನಮ್ಮ ಸೈಡ್ ಲೆಫ್ಟ್ ಸೈಡ್. ನನಗೆ ಇಲ್ಲಿ ಏಟಾಗಿತ್ತು, ಸ್ಟಿಚಸ್ಸು ಹಾಕ್ಸಿಲ್ಲ, ಹಂಗೆ ಓಪನ್ ಆಗಿದೆ. ಬಟ್ ಅವತ್ತು ಕಾನ್ಷಿಯಸ್ ಹೋಗ್ಬಿಟ್ಟಿದೆ, ಅಂದರೆ ಸಬ್ ಕಾನ್ಷಿಯಸಲ್ಲಿ ಇದ್ದೀನಿ. ಇದೇ ಇಲ್ಲ, ಮಾತಾಡಿದ್ದೀನಂತೆ ಇವ್ರಿಗೆಲ್ಲ. ಆಮೇಲೆ ಬಂದು ಯಾವನ ಮಾಡಿದವಂತ ಹೊಡೆದಿದ್ದೀನಂತೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹತ್ರ ಆವಾಜ್ ಹಾಕಿದ್ದೀನಂತೆ. ಇವರೆಲ್ಲ ಹೇಳೋದು ನನಗೆ. ಆಮೇಲೆ ನೆಕ್ಸ್ಟ್ ಡೇ ಪಾಪ ತಾರಾ ಎಲ್ಲ ಬಂದು ಮಾತಾಡ್ಸಿದ್ದಾರೆ, ತಾರಾ ಮೇಡಮ್ ಎಲ್ಲ ಬಂದು. ಕೊನೆಗೆ ಆ ಇದರಲ್ಲೇ 2 ಸೀನ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ಇದಿದೆ, ಬಟ್ ನಾನು ಏನು ಅಂತ ಗೊತ್ತಾಗ್ತಾಯಿಲ್ಲ. ಆ ಥರ ಆಗಿದೆ ಅಂತ ನನಗೆ ಇವತ್ತಿಗೂ ಜ್ಞಾಪಕ ಇಲ್ಲ ಇದು ಹೆಂಗಾಗಿತ್ತು ಅಂತ. ಇವತ್ತಿಗೂ ಆಗಿರೋದು ಜ್ಞಾಪಕ ಇಲ್ಲ. ಹೇಳಿರೋದು ಇವರೆಲ್ಲ ಹೇಳಿರೋದು ಓ ಹಿಂಗಾಯ್ತು ಅಂತ ಇವತ್ತಿಗೂ ಜ್ಞಾಪಕ ಇಲ್ಲ ಅದೇನಾಯ್ತು ಅಂತ. ಆಮೇಲೆ 2 ದಿನ ಆದ್ಮೇಲೆ ಕರೆಕ್ಟಾಗಿ ಇದಾಗಿರೋದು. ಆ 2 ದಿನದಲ್ಲಿ 1-2 ಸೀನ್ ಶೂಟಿಂಗ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಕಾಮಿಡಿ ಎಲ್ಲ ಮಾಡಿದ್ದಾರೆ ಅಂತ ನನ್ನ ಗನ್ನೆಲ್ಲ ಇಟ್ಕೊಂಡ್ಬಿಟ್ಟು ಕೈ ಪೈನಲ್ಲಿ, ಅದೆಲ್ಲ ಫೋಟೋಸ್ ಇದೆ ನನ್ನ ಹತ್ರ, ತರಿಸ್ಬೇಕದು. ಅದೆಲ್ಲ ಇದೆ. ಆಮೇಲೆ ಪಾಪ ತಾರಾ ಮೇಡಮೇ ನನಗೆ ಅಲ್ಲಿಂದ ಕಾಸರಗೋಡಿಂದ ಫ್ಲೈಟಲ್ಲಿ ಕರ್ಕೊಂಡ್ಬಂದು ಅವ್ರ ಮನೇಲಿ ಇರಿಸ್ಕೊಂಡು ಆಮೇಲೆ ನಮ್ಮ ಅಣ್ಣ ಬಂದು ನನ್ನ ಮನೆ ಕರ್ಕೊಂಡೋಗಿದ್ದು. ಆ ಥರ ಆಯ್ತದು ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ. ಅಂದರೆ ಶೂಟ್ ಮಾಡ್ತಿದ್ದೀವಿ ಅಂದರೆ ಸರ್ ಎಷ್ಟು ಕತೆಗಳಿರುತ್ತೆ ನಮ್ಮ ಹತ್ರ ಶೇರ್ ಮಾಡೋಕ್ಕೆ. ತುಂಬ ಕತೆ ಇದೆ, ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಭಾಳ ಒಂದು ಶಾರ್ಟ್ ಪೀರಿಯಡಲ್ಲಿ ನನಗೆ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಜೊತೆ ಸಿಕ್ಕಿದೆ. ಅದೊಂದು ಪುಣ್ಯ ಅಷ್ಟೇ. ಹೌದು ಸರ್, ಅದು ವೆರಿ ಟ್ರೂ. ಅದು ಸರ್, ತಾರಾ ಅಮ್ಮ ಅವರು ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅಮ್ಮ ಅಂತಲೇ ಫೇಮಸ್. ಏನಕ್ಕೆ ಎಲ್ಲ ಹೀರೋಗಳಿಗೂ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ ಅವರು. ಅವ್ರು ನಿಮಗೆ ವೈಫ್ ಕ್ಯಾರೆಕ್ಟರ್ ಮಾಡಿದಾಗ ಹೆಂಗಿತ್ತು ಸರ್ ಕಾಂಬಿನೇಷನ್? ತುಂಬ ಸಪೋರ್ಟ್ ಮಾಡೋರ? ಅಯ್ಯೋ ತುಂಬ ಸಪೋರ್ಟ್ ಮಾಡೋರು. ಆಮೇಲೆ ಅಪ್ರಿಷಿಯೇಟ್ ಮಾಡ್ತಿದ್ರು. ಪರವಾಗಿಲ್ಲ ಕಣಲ್ಲಿ ಇಷ್ಟು ಇದರಲ್ಲಿದ್ರು ಮಾಡ್ತೀಯಲ್ಲ, ಮೆಚೂರ್ ಆಗಿ ಮಾಡ್ತೀಯ, ಚೆನ್ನಾಗಿ ಮಾಡ್ತಿದ್ಯಾ. ನಾನು ಕೇಳ್ತೆ, ನಾನು ಎಲ್ಲ ಆರ್ಟಿಸ್ಟ್ನು ಕೇಳ್ತೆ, ಓಕೆ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ ಪ್ಲೀಸ್ ಹೇಳಿ. ನಾನು ಯಾವಾಗಲೂ ಅಷ್ಟೇ ಸೀನಿಯರ್ ಆ್ಯಕ್ಟರ್ಸ್ ಇದೇ ಮಾಡ್ತಿರ್ಲಿಲ್ಲ. ಇದೇ ಒಂಚೂರು ಹೇಳಿ, ಕಸೊಂದು ಮಿಸ್ಟೇಕ್ ಹೇಳಿ, ನಾಳೆ ಜನ ನೋಡೋದು. ಆಮೇಲೆ ಆ ಮಿಸ್ಟೇಕ್ ಇದ್ರೆ ಅದು ಹಂಗೆ ಡ್ರಾಬ್ಯಾಕ್ ಇರುತ್ತೆ, ಬೇಡ ಅಂತ ಹೇಳಿ ಪಾಪ ಸಪೋರ್ಟ್ ಮಾಡೋರು, ಎಲ್ಲರೂ ಸಪೋರ್ಟ್ ಮಾಡೋರು. ತಾರಾ ಅವರು ತುಂಬ ಸಪೋರ್ಟಿಂಗ್ ನೇಚರ್ ಅವರು. ಹೌದು ಹೌದು ಸರ್. ಇಷ್ಟು ಎಪಿಸೋಡ್ಸಲ್ಲಿ ನಿಮ್ಮ ಕ್ಯಾರೆಕ್ಟರ್ಗಳ ಬಗ್ಗೆ, ನಿಮ್ಮ ಪಾತ್ರಗಳ ಬಗ್ಗೆ ಡೀಟೇಲಾಗಿ ನಮಗೆ ಹೇಳಿದ್ದೀರಾ. ಎಲ್ಲದು ವಿಲನ್ ಕ್ಯಾರೆಕ್ಟರ್ಸೇ. ಬಟ್ ನಿಮ್ಮಂತೂ ಇವಾಗ ನಾವು ಮಾತಾಡ್ತಿರೋದು ನೀವು ವಿಲನ್ ಅಂತ ಅನಿಸ್ತಿಲ್ಲ. ಒಂದೇ ಒಂದು ವಿಲನ್ ಆಗಿ ನೀವು ಡೈಲಾಗ್ ಹೇಳ್ಬೋದಾ? ಮಂಡ್ಯದೊಂದು ಹೇಳ್ತೀನಿ. ನನ್ನ ತಮ್ಮನ್ನ ಕೊಂದು ನಮ್ಮನ್ನ ಊರು ಬಿಡೋ ಹಾಗೆ ಮಾಡ್ದ, ನಮ್ಮ ಸಂಸಾರನ ಛಿದ್ರ ಮಾಡ್ದ, ನಮ್ಮನ್ನೆಲ್ಲ ಮಂಡ್ಯದ ಮಣ್ಣಿಗೆ ಕಾಲಿಡ್ದಾಗ ಮಾಡ್ದ. ಅವನ ಸಾವು ಅದೇ ಮಂಡ್ಯದ ಮಣ್ಣಲ್ಲಿ ಹಾಕಬೇಕು. ಅದಕ್ಕೆ ತರ್ಪಣ ಬಿಟ್ಟು ಅವನ ಆತ್ಮದ ಹತ್ರ ಕೇಳ್ಕೊತಾ ಇದ್ದೀನಿ. ಹೆಂಗೆ ಸರ್ ಟ್ರಾನ್ಸ್ಫರ್ ಆಗ್ಬಿಡ್ತೀರಾ? ಇವಾಗ ನೋಡ್ರಿ, ಆ ವಾಯ್ಸು, ಆ ಫೇಸು, ಆ ಕಣ್ಣು ಇಲ್ಲ, ಅದು ಹಂಗೆ ಬಂದಿರುತ್ತೆ ಅಷ್ಟೇ. ಹೆಂಗೆ ಅನ್ಕೊಂಡಿರ್ತಾರೆ ಎಲ್ಲರೂ, ತುಂಬ ರಫ್ ಆಗಿರ್ತಾರೆ, ಹಂಗೆಲ್ಲ ಅನ್ಕೊಂಡಿರ್ತಾರೆ. ಬಟ್ ಒಂದ್ಸತಿ ಆ ಮನುಷ್ಯ ಹತ್ರ ಮಾತಾಡಿ ಅವ್ರ ಜೊತೆ ಬೆರ್ತಾಗಲೇ ಗೊತ್ತಾಗೋದು ಅವ್ರು ಹೆಂಗಿರ್ತಾರೆ ಅಂತ. ಹೌದು, ಅದರಲ್ಲಿ ನೀವಂತೂ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ,
ನಮ್ಮ ಧರ್ಮ ಅವರ ಅಭಿನಯದ ಕಾಶಿ ಫ್ರಮ್ ವಿಲೇಜ್, ಮಹಾರಾಜ ಹಾಗೂ ಹುಬ್ಬಳ್ಳಿ ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.